ಅವರು ಹುಟ್ಟುತ್ತಲೇ ಅಂಧರಾಗಿರಲಿಲ್ಲ. 6 ತಿಂಗಳ ಮಗುವಾಗಿದ್ದಾಗ ದೃಷ್ಟಿ ಕಳೆದುಕೊಂಡರು. ಜಗತ್ತಿನ ಬಣ್ಣಗಳನ್ನು ಸರಿಯಾಗಿ ಕಾಣುವ ಮೊದಲೇ ಲೋಕ ಕತ್ತಲಾಯಿತು. ಆದರೆ ಅವರು ಸಂಗೀತದ ಮೂಲಕ ದೃಷ್ಟಿ ಕಂಡುಕೊಂಡು ಸಾವಿರಾರು ಜನರಿಗೆ ಕಣ್ಣಾದರು. ಇದು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಯವರ ಬಗ್ಗೆ ನಾವರಿಯದ ಕಥೆ. ಕರ್ನಾಟಕದ ಧಾರವಾಡದ ಅಂದಿನ ದೇವಗಿರಿ ಅಂದರೆ ಇಂದಿನ ಹಾವೇರಿಯಲ್ಲಿ 1914ರ ಮಾರ್ಚ್ 3ರಂದು ಪುಟ್ಟಯ್ಯನಾಗಿ ಜನಿಸಿದ ಪುಟ್ಟರಾಜ ಗವಾಯಿಯವರು 6 ತಿಂಗಳ ಮಗುವಾಗಿದ್ದಾಗ ದೃಷ್ಟಿ ಕಳೆದುಕೊಂಡರು ಮತ್ತು 10 ತಿಂಗಳ ಮಗುವಾಗಿದ್ದಾಗ ತಮ್ಮ ತಂದೆಯನ್ನು ಕಳೆದುಕೊಂಡರು. ತಾಯಿಯ ಸಹೋದರನಿಂದ ಬೆಳೆಸಲ್ಪಟ್ಟ ಅವರ ಪ್ರಪಂಚವು ಅಕ್ಷರಶಃ ಕತ್ತಲೆಯಾಗಿತ್ತಾದರೂ ಸಂಗೀತವು ಅವರ ಬಾಳಿಗೆ ಬೆಳಕಾಯಿತು. ಪುಟ್ಟ ಹುಡುಗನಾಗಿದ್ದಾಗ ಅವರು ಹಾರ್ಮೋನಿಯಂನ ರಾಗಕ್ಕೆ ತಕ್ಕಂತೆ ಗುನುಗುತ್ತಿದ್ದ ರೀತಿ ಕಂಡು ಅವರ ಮಾವ ಬೆರಗಾಗಿದ್ದರು. ಪುಟ್ಟಯ್ಯರಿಗೆ ಸಂಗೀತದ ಮೇಲಿದ್ದ ಆಕರ್ಷಣೆಯನ್ನು ಗಮನಿಸಿದ ಅವರು ಒಂದು ವಿಶೇಷ ನಿರ್ಧಾರ ತೆಗೆದುಕೊಂಡರು. ಅವರನ್ನು ಅಂಧ ಮತ್ತು ವಿಶೇಷ ಚೇತನ ಮಕ್ಕಳಿಗಾಗಿ ಸ್ಥಾಪಿಸಲಾಗಿದ್ದ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ಗಾನಯೋಗಿ ಪಂಚಾಕ್ಷರಿ ಗವಾಯಿಯವರ ಮಾರ್ಗದರ್ಶನದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಸಾಧನೆ ಮಾಡಿದ ಪುಟ್ಟಯ್ಯ ಹಿಂದೂಸ್ಥಾನಿ, ಕರ್ನಾಟಕ ಸಂಗೀತ ಮತ್ತು ಹಾರ್ಮೋನಿಯಂ ಕಲಿಯುವ ಮೂಲಕ ಸಂಗೀತ ಸಾಮ್ರಾಟ್ ಎಂಬ ಕೀರ್ತಿಗೆ ಭಾಜನರಾದರು. ಆದರೆ ಅವರ ಕುರಿತಾಗಿ ಹಲವರಿಗೆ ತಿಳಿದಿಲ್ಲದ ವಿಶಿಷ್ಟ ಮಾನವೀಯ ಕಥೆಯೊಂದು ಇಲ್ಲಿದೆ. 1950ರ ದಶಕದಲ್ಲಿ ಪುಟ್ಟರಾಜ ಗವಾಯಿ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಸೈಕಲ್ ಹಿಂದೆ ಕೂತು ಪ್ರಯಾಣಿಸಿ ಸಂಗೀತ ಪ್ರದರ್ಶನಗಳನ್ನು ನೀಡುತ್ತಿದ್ದರು. ಆದರೆ ಅವರು ಖ್ಯಾತಿಗಾಗಿ ಪ್ರದರ್ಶನ ನೀಡಲು ಹೋಗಲಿಲ್ಲ. ಬದಲಾಗಿ ಆಶ್ರಮದಲ್ಲಿ ಅಂಧ ಮತ್ತು ಅನಾಥ ಮಕ್ಕಳಿಗೆ ಆಹಾರ, ಆಶ್ರಯ ಮತ್ತು ಶಿಕ್ಷಣ ನೀಡಲು ನಿಧಿ ಸಂಗ್ರಹಿಸಲು ಹೋಗುತ್ತಿದ್ದರು. ಅವರ ಜೀವನದ ಅತ್ಯಂತ ಸ್ಫೂರ್ತಿದಾಯಕ ಕ್ಷಣವೊಂದು 1975ರಲ್ಲಿ ನಡೆಯಿತು. 1975ರಲ್ಲಿ ಒಂದು ದಿನ ದೃಷ್ಟಿಹೀನವಾಗಿದ್ದ ಪುಟ್ಟ ಮಗುವೊಂದನ್ನು ಪುಣ್ಯಾಶ್ರಮದ ಹತ್ತಿರದ ಬಾವಿಯ ಬಳಿ ಆ ಮಗುವಿನ ತಂದೆ ಬಿಟ್ಟು ಹೋಗಿದ್ದರು. ಪುಟ್ಟರಾಜ ಗವಾಯಿಯವರು ಆ ಮಗುವನ್ನು ಆಶ್ರಮದ ಒಳಗೆ ಕರೆತಂದು ಪ್ರೀತಿ ಮತ್ತು ಶಿಸ್ತಿನಿಂದ ಬೆಳೆಸಿದರು. ಗಾಯನ, ಸಂಗೀತ ಮತ್ತು ಹಾರ್ಮೋನಿಯಂನಲ್ಲಿ ತರಬೇತಿ ಪಡೆದ ಈ ಹುಡುಗನೇ ನಾಗಪ್ಪ ಶಿರೋಳ ಆಗಿ ಬೆಳೆದರು. ಅವರು ತಮ್ಮ ಪ್ರತಿಭೆಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಹೀಗೆ ನೂರಾರು ಸಾವಿರಾರು ಅಂಧ ಅನಾಥ ಮಕ್ಕಳ ಬಾಳಿಗೆ ಬೆಳಕಾಗಿದ್ದ ಪುಟ್ಟರಾಜ ಗವಾಯಿಯವರು ಕನ್ನಡ, ಸಂಸ್ಕೃತ ಮತ್ತು ಹಿಂದಿ ಭಾಷೆಗಳಲ್ಲಿ ಆಧ್ಯಾತ್ಮಿಕ ಗ್ರಂಥಗಳು ಮತ್ತು ಸಂಗೀತ ಗ್ರಂಥಗಳು ಸೇರಿದಂತೆ 80ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಭಗವದ್ಗೀತೆಯನ್ನು ಬ್ರೈಲ್ ಲಿಪಿಯಲ್ಲಿ ಬರೆದಿದ್ದಾರೆ. ಅವರು ಎಂದಿಗೂ ತಮ್ಮ ಕಣ್ಣುಗಳಿಂದ ಜಗತ್ತನ್ನು ನೋಡಲಿಲ್ಲ. ಆದರೆ ಅವರು ಪ್ರತಿ ಆತ್ಮವನ್ನು ತಮ್ಮ ಹೃದಯದಿಂದ ನೋಡಿದರು. ಅವರು ಕೇವಲ ಸಂಗೀತವನ್ನು ಕಲಿಸಲಿಲ್ಲ, ಬದಲಾಗಿ ಮಾನವೀಯತೆಯನ್ನು ಕಲಿಸಿದರು. ಆ ಮಹಾನ್ ಚೇತನಕ್ಕೆ ಶತಶತ ನಮನಗಳು.